ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವಾಗ ಈಸಿಯಾಗಿ ಕ್ರಿಸ್ಪಿಯಾಗಿ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: 1 ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, 1.5 ಸ್ಪೂನಿಂದ 2 ಸ್ಪೂನು ಗಸಗಸೆ, 1 ಬೌಲು, 3/4 ಬೌಲು ಕಡಲೆಪಪ್ಪು, 1 ಬೌಲು ಬೆಲ್ಲ, ಮತ್ತು ಒಂದು ಅರ್ಧ ಕಪ್ಪು ಎಳ್ಳು, ಒಂದು 6 ಏಲಕ್ಕಿ, ಮತ್ತು ಸ್ವಲ್ಪ ತುಪ್ಪ, ಮತ್ತು 1 ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾವಿಲ್ಲಿ ಮೊದಲಿಗೆ ಮೈದಾ ಕಲಸಿ ಇಟ್ಕೊಂಬಿಡೋಣ ಸೈಡಿಗೆ. ನಾವು ಈ ಕರ್ಜಿಕಾಯಿಗೆ ಸ್ಟಫಿಂಗ್ ರೆಡಿ ಮಾಡೋ ಅಷ್ಟೊತ್ತಿಗೆ ಈ ಮೈದಾ ಎಲ್ಲ ನೆನ್ಕೊಂಡಿರುತ್ತೆ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಸಕ್ಕರೆ, ಮತ್ತು ಸ್ವಲ್ಪ ಚಿಟಕಿ ಉಪ್ಪು, ಮತ್ತು ತುಪ್ಪ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈ ತುಪ್ಪ ಮತ್ತು ಸಕ್ಕರೆ ಹಾಕ್ಕೊಳೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ನೋಡಿ, ಮೊದಲಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕರ್ಜಿಕಾಯಿಗೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು ನೀವು. ಹಿಟ್ಟು ತೆಳ್ಳಗೆ ಮಾಡಿಕೊಂಡ್ರೆ ಹೊಸಿಯೋದಕ್ಕಾಗಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಬೇಕ್ರಿ ಸ್ಟೈಲಲ್ಲಿ, ಬೇಕ್ರಿನಲ್ಲೆಲ್ಲ ಸಿಗುತ್ತಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಮತ್ತು ಗಣೇಶ ಹಬ್ಬ ಬೇರೆ ಹತ್ತಿರ ಬರ್ತಾ ಇದೆ. ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಕಲಸಿ ಸೈಡ್ಗೆ ಇಟ್ಕೊಂಬಿಡೋಣ. ನೋಡಿ, ನಾನು ತುಪ್ಪ, ಸಕ್ಕರೆ, ಉಪ್ಪು ಎಲ್ಲ ನೀಟಾಗಿ ಅಪ್ಲೈ ಆಗಿದೆ ಎಲ್ಲ ಕಡೆ. ನೋಡಿ, ಈ ಥರ ಬರಬೇಕು ನಿಮಗೆ. ನೋಡಿ, ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಳ್ಳಿ. ಒಂದೇ ಸಲ ಹಾಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕಲಸೋಣ. ನೋಡಿ, ಹಿಟ್ಟು ಕಲಸಿಕ್ಕಿದ್ದೀನಿ, ಮೈದಾ ಹಿಟ್ಟು ಕಲಸಾಗಿದೆ. ನೋಡಿ, ಇಷ್ಟು ಗಟ್ಟಿ ಕಲಿಸ್ಕೊಳ್ಳಿ, ತೆಳ್ಳಗೆ ಕಲಿಸ್ಬೇಡಿ. ಇವಾಗ ಇದನ್ನು ಬಾಯಿ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟು ಕೊಬ್ಬರಿ ಎಲ್ಲ ಹಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿ ಎಲ್ಲ ಈ ಥರ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಬೇಕು. ಇವಾಗ ಇದನ್ನು ಒಂದು ಬೌಲಿಗೆ ತೊಗೊಂಡ್ಬಿಡೋಣ. ನೋಡಿ, ನಾನು ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 2.5 ಕಪ್ ಆಗಿದೆ ತುರಿದಿರೋ ಕೊಬ್ಬರಿ. ಇವಾಗ ಇದೇ ಮಿಕ್ಸಿ ಜಾರ್ಗೆ ಕಡಲೆಪಪ್ಪು ಮತ್ತು ಏಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಕಡಲೆಪಪ್ಪು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ನುಣ್ಣಗೆ ಮಾಡ್ಕೊಳ್ಳಿ. ಇವಾಗ ಎಳ್ಳು ಮತ್ತು ಗಸಗಸೆ ಹುರ್ಕೊಂಬಿಡೋಣ. ಇದು ಸೈಡ್ಗೆ ಇಟ್ಬಿಟ್ಟು ಇವಾಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಎಳ್ಳು ಮತ್ತು ಗಸಗಸೆ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ, ಸೀಸ್ಬಾರ್ದು. ನೋಡಿ, ಎಳ್ಳು ಗಸಗಸೆ ಆಗಿದೆ. ಇವಾಗ ನಿಮಗೆ ಗೊತ್ತಾಗುತ್ತೆ, ಅದು ಪಟಪಟ ಅಂತ ಬರ್ತದೆ ಸೌಂಡು, ಅಥವಾ ಕಲರ್ ಚೇಂಜ್ ಆಗುತ್ತೆ.
ನೋಡಿ. ಇವಾಗ ಮೊದಲಿಗೆ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ಅಂದರೆ ಕರ್ಜಿಕಾಯಿಗೆ ನೀವು ಕೊಬ್ಬರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತೊಗೊಂಡ್ರೆ ಅದು ಸ್ವಲ್ಪ ಜಾಸ್ತಿ ದಿವಸ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಹಸಿ ಕೊಬ್ಬರಿ ಬೇಗ ಹಾಳಾಗೋದು ಸ್ವಲ್ಪ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಒಣಕೊಬ್ಬರಿನೇ ತೊಗೊಳ್ಳಿ ಕರ್ಜಿಕಾಯಿ ಮಾಡಬೇಕಾದ್ರೆ. ನೀವು ಸಿಹಿ ಕಡುಬು ಮಾಡಬೇಕಾದ್ರೆ ಬೇಕಂದರೆ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ನಡೆಯುತ್ತೆ. ಅದು ಅಂದರೆ ಅವಾಗವಾಗೆ ಖಾಲಿ ಆಗಿಬಿಡುತ್ತಲ್ಲ, ಹಾಗಾಗಿ. ಇವಾಗ 2 ಕಪ್ ಅಳತೆದು ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಆಪ್ಷನಲ್ಲಿ ನೋಡಿಕೊಂಡು ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಹಾಕ್ಕೊಬೋದು. ನಾನು ತೊಗೊಂಡಿರೋ ಅಳತೆಗೆ ಈ ಮೆಜರ್ಮೆಂಟ್ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು. ಅಂದರೆ ಬರೀ ನೀವು ಕೊಬ್ಬರಿ, ಎಳ್ಳು ಮತ್ತು ಗಸಗಸೆ ಹಾಕೊಳ್ಳೋಂಗಿದ್ರೆ ನೀರೇನು ಸೇರಿಸ್ಬೇಕಾಗಿರಲ್ಲ. ಇಲ್ಲಿ ಕಡಲೆಪುಡಿ ಹಾಕೋದ್ರಿಂದ ನಾವು ಪಾಕ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಗಾಗ್ಬಿಡುತ್ತೆ. ಮತ್ತು ಒಣಕೊಬ್ಬರಿನೂ ತೊಗೊಂಡಿದ್ದೀವಲ್ವಾ, ಅದು ಸ್ವಲ್ಪ ಎಲ್ಲ ಜಾಸ್ತಿ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಈ ಅಳತೆ ಕಪ್ಪಲ್ಲಿ 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕರಗಿಸ್ಕೊಳ್ಳೋಣ. ಒಂದು 2-3 ನಿಮಿಷಕ್ಕೆಲ್ಲ ಬೆಲ್ಲ ಕರಗಿಬಿಡುತ್ತೆ. ನೋಡಿ, ಒಂದು 4ರಿಂದ 5 ನಿಮಿಷ ಆಡಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಎಲ್ಲ ತೆಂಗಿನಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವಿಲ್ಲ ಅಂದರೆ ಮೊದಲಿಗೆ ಬೆಲ್ಲ ಹಾಕಿ ನೀರು ಹಾಕಿ ಕರಗಿಸ್ಕೊಂಡು ಆಮೇಲೆ ಕೊಬ್ಬರಿ ಹಾಕ್ಕೊಂಡು ಒಂದು 3-4 ನಿಮಿಷ ಈ ಥರ ಮಾಡಿಕೊಂಡ್ರೂ ಆಗುತ್ತೆ. ನೋಡಿ, ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕಡಲೆ ಪೌಡ್ರು ಮತ್ತು ಎಳ್ಳು ಗಸಗಸೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಕಡಲೆಪುಡಿ, ಏಲಕ್ಕಿ, ಮತ್ತು ಎಳ್ಳು ಗಸಗಸೆ ಇದು ತಿಂತಾ ಇದ್ದರೆ ಬಾಯಿಗೆ ಸಿಗಬೇಕು, ಅವಾಗ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇದನ್ನು ಎಳ್ಳು ಮತ್ತು ಗಸಗಸೆ ಪೌಡ್ರ್ ಮಾಡ್ಕೊಂಡಿಲ್ಲ. ನೋಡಿ, ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗಣೇಶನಿಗೆ ತುಂಬ ಪ್ರಿಯವಾದ ನೈವೇದ್ಯ. ಗಣೇಶನಿಗೂ ಮಾಡಿ ನೀವು ನೈವೇದ್ಯ ಮಾಡ್ಬೋದು, ಮತ್ತು ನಮಗೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫೈನಲಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಮ್ಮ ಕರ್ಜಿಕಾಯಿಗೆ ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಮೈದಾ ಹಿಟ್ಟು ಕಲಸಿಕ್ಕಿದ್ನಲ್ಲ, ಅದು ತೊಗೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆಗಿದೆ. ನೋಡಿ, ಈ ಥರ ಆಗಿದೆ, ನೆಂದಿದೆ. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಹಿಂಗೆ ನಾದ್ಕೊಳ್ಳಿ. ನೋಡಿ, ಇವಾಗ ಕರೆಕ್ಟಾಗಿದೆ ಹಿಟ್ಟು. ಇವಾಗ ಸ್ವಲ್ಪ ಸ್ವಲ್ಪನೇ ಚಿಕ್ಕದಾಗಿ ಉಂಡೆಗಳಾಗಿ ಮಾಡಿಕೊಂಡು ಇವಾಗ ಪೂರಿಗೆಲ್ಲ ಲಟ್ಟಿಸ್ಕೊತೀವಲ್ಲ, ಆ ಥರ ಲಟ್ಟಿಸ್ಕೊಳ್ಳೋಣ. ನೋಡಿ, ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಹೊಸ್ಕೊಳ್ಳೋಣ. ಇದೇನು ರೌಂಡಾಗಿ ಹೊಸಿಬೇಕಂತ ಏನಿಲ್ಲ, ಮೋಲ್ಡ್ಗೆ ಹಾಕಿದಾಗ ಅದು ಕರೆಕ್ಟಾಗಿ ತಗೊಳುತ್ತೆ. ಅಂದರೆ ಸ್ವಲ್ಪ ತೆಳ್ಳಗೆ ಹೊಸ್ಕೊಬೇಕು. ನೋಡಿ, ಈ ಥರ ಹೊಸ್ಕೊಂಡು ಇವಾಗ ಮೋಲ್ಡ್ಗೆ ಹಾಕೊಳ್ಳೋಣ. ಮೋಲ್ಡ್ಗೆ ಸ್ವಲ್ಪ ಮೈದಾ ಹಿಟ್ಟೆಲ್ಲ ಅಪ್ಲೈ ಮಾಡಿಕೊಂಡು
ಇವಾಗ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಹೊಸ್ದಾಗಿದೆ. ಇವಾಗ ಮೋಲ್ಡ್ಗೆ ಹಾಕ್ಕೊಂಡು ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಕೂಲಾಗಿದೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ನೋಡಿಕೊಂಡು. ಇದು ಹೂರ್ಣ ಅದಕ್ಕಿರಬೇಕು, ನಾವು ಒಬ್ಬಟ್ಟು ಹೂರ್ಣ ಮಾಡ್ತೀವಲ್ವ ಅದಕ್ಕಿರಬೇಕು. ನೋಡಿ ಇವಾಗ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದುಬಿಡಿ. ನೋಡಿ ಈ ಥರ ಮಾಡಿ ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ಸ್ಟವ್ ಮೇಲೆ ಎಣ್ಣೆ ಇಟ್ಬಿಟ್ಟು ಕರ್ಕೊಳ್ಳೋಣ. ಎಲ್ಲನೂ ಇದೇ ರೀತಿ ಮಾಡಿಟ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದೊಂದು 2-3 ನಿಮಿಷ ಕಾಯಲಿ ಎಣ್ಣೆ ಚೆನ್ನಾಗಿ. ನೋಡಿ ಎಣ್ಣೆ ಇಟ್ಟು ಒಂದು 5 ನಿಮಿಷ ಆಗಿದೆ, ಕಾಯ್ದಿದೆ ಇವಾಗ ಎಣ್ಣೆ. ಇವಾಗ ಕರ್ಜಿಕಾಯಿ ಎಲ್ಲ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಒಂದೊಂದೇ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ ಇವಾಗ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ 2 ಕಡೆ ನೀಟಾಗಿ ಬೆಂದಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಕರ್ಜಿಕಾಯಿ ಎಲ್ಲ ರೆಡಿ ಆಗಿದೆ. ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲೂ ಒಡೆದಿಲ್ಲ, ಕಿತ್ತೋಗಿಲ್ಲ, ಮತ್ತು ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಈ ಥರ ಮಾಡಿ ಗಣೇಶ ಹಬ್ಬಕ್ಕೆ ನೀವು ತಿನ್ನಿ, ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.